ಅಡಿಕೆ ಇದು ತೋಟ ನೋಡಿ, ಅಂದ್ರೆ 2 ಬೆಳೆ ಆಗ್ತದಲ್ಲ, ಒಂದು ಅಡಿಕೆ ಬೆಳೆ ಮತ್ತು ಒಳ್ಳೆ ಮೆಣಸು. ಕತ್ತಿಡ್ಕೊಂಡು ಹೋಗ್ತಾ ಇದ್ದಾರೆ. ಆಚೆ ಒಂದು ಬಾವಿ ಉಂಟು, ನೀರು ಕಾಣುದೇ ಇಲ್ಲ. ಮಲ್ಲಿಗೆ ಕಟ್ಟಲಿಕ್ಕೆ ಯೂಸ್ ಮಾಡುವಂತದ್ದು ದಾರ. ಅದು ಯಾಕೆ ಗೊತ್ತುಂಟಾ, ಅಡಿಕೆ ಗಿಡದ ಇಡೆಯಲ್ಲಿ ಇದನ್ನಿಟ್ರೆ ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಪಾರ್ಟ್. ಆ್ಯಂಡ್ ಈ ಒಂದು ಸೆಕೆಂಡ್ ಪಾರ್ಟಲ್ಲಿ ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ. ಆ್ಯಂಡ್ ತೋಟದಲ್ಲಿ ಇವರು ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳಿ ನೀವು ನೋಡ್ಬೋದು. ಅದನ್ನು ತೋರಿಸ್ಲಿಕ್ಕೋಸ್ಕರ ಈ ಒಂದು ಬ್ಲಾಗನ್ನು ನಾನು ಮಾಡ್ತಾ ಇದ್ದೇನೆ, ಆಯಿತಾ. ಈಗ ಇವರ ಕೈಯಲ್ಲಿ ಎಂತ ಉಂಟು, ಕತ್ತಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕತ್ತಿಡ್ಕೊಂಡು ಹಾಂ, ಸೊ ದನ ಉಂಟಲ್ಲ, ದನಕ್ಕೆ ಹುಲ್ಲು ಹಾಕಬೇಕು. ಹಾಗೆ ಸ್ವಲ್ಪ ಹುಲ್ಲು ತೆಗೆಯುವ ಅಂತ. ಈಗ ಮೋಡ ಬಂದು ಮಳೆ ಬರುವ ಚಾನ್ಸ್ ಉಂಟು. ನೋಡಿ, ಮಳೆಗಾಲದಲ್ಲಿ ಅಡಿಕೆಯನ್ನು ಒಣಗಿಸ್ಲಿಕ್ಕೆ ಸೋಲಾರ್ ಅಂತೆ. ಹೇಗೆ ಮಾಡುದು ನೋಡಿ, ಹೀಗಿದೆ. ಇದರ ಒಳಗೆ ಉಂಟಲ್ಲ, ಇದರ ಒಳಗೆ ಓಕೆ, ಇದರ ಒಳಗಡೆ ಹೀಗಿದೆ. ಸೊ ಇದರಲ್ಲಿ ಮಳೆಗಾಲದಲ್ಲಿ ಈಗ ಮಳೆ ಎಲ್ಲ ಬಂದರೆ ಒಣಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಸೋಲಾರ್ ಅಂತ ಹೇಳಿ ಇದನ್ನು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಎಲ್ಲ ಅಡಿಕೆಯನ್ನೆಲ್ಲ ಹಾಕಿ ಒಣಗಿಸ್ತಾರೆ. ಮತ್ತೆ ಮಲ್ಲಿಗೆ ಕೃಷಿದು ಇದು ಉಂಟಲ್ಲ, ದಾರ ಮಾಡ್ಬೇಕಾದ್ರೆ ಅದು ಒಣಗಿಸ್ಲಿಕ್ಕೆ ಮಳೆಗಾಲದಲ್ಲಿ ಹೊರಗೆ ಆಗುದಿಲ್ಲ ಅಲ್ಲ, ಇದೊಂದು ಸುಲಭ ಐಡಿಯಾ. ಇದರಲ್ಲಿ ಹಾಕಿದ್ರೆ ಒಣಗ್ತದೆ ನೋಡಿ. ಅದು ಹಾಕಿದ್ರೆ ಇದು ಮಲ್ಲಿಗೆ ಕಟ್ಟಲಿಕ್ಕೆ, ಇದು ದಾರ ಮಾಡ್ಲಿಕ್ಕೆ, ಮಲ್ಲಿಗೆ ಕಟ್ಟಲಿಕ್ಕೆ ಯೂಸ್ ಮಾಡುವಂಥದ್ದು ದಾರ. ಸೊ ಇದನ್ನು ಕೂಡ ಇಲ್ಲೇ ಅವರು ಒಣಗಿಸುದು. ಬಿಕಾಸ್ ಮಳೆ ಎಲ್ಲ ಬಂದ್ರೆ ಇಲ್ಲಿ ಯಾವುದೇ ತರಹದ ನೀರೆಲ್ಲ ಬೀಳೋದಿಲ್ಲ ನೋಡಿ. ಹಾಗಾಗಿ ಎಲ್ಲ ಅಡಿಕೆಯನ್ನೆಲ್ಲ ಒಣಗಿಸ್ಲಿಕ್ಕೋಸ್ಕರ ಇದನ್ನು ಅವರು ಸ್ಪೆಷಲ್ ಆಗಿ ಮಾಡಿದ್ದಾರೆ. ದಾರಕ್ಕೆ ನೀರು ಬಿದ್ದರೆ ಕಪ್ಪು ಆಗ್ತದಲ್ಲ, ಅದಕ್ಕೆ ಇದರಲ್ಲಿ ಇಟ್ಟರೆ ಒಳ್ಳೆಯದು ಅಷ್ಟೇ. ಓಕೆ, ನೆಕ್ಸ್ಟ್ ಹೋಗುವ. ನೋಡಿ, ಅಲ್ಲಿ ಆಚೆ ತೋಟದಲ್ಲಿ ಹುಲ್ಲು ತೆಗಿತಾ ಇದ್ದಾರಲ್ಲ, ಅವರಿಗೆ ದನ ಇಲ್ಲ ಅಲ್ಲ, ಅದಕ್ಕೆ ಹುಲ್ಲು ಬೇಡ. ಆ ಹುಲ್ಲು ಇದ್ದದನ್ನು ಮಿಷಿನಲ್ಲಿ ತೆಗೆಯುವುದು. ಸೊ ಅವರಿಗೆ ಆ ಹುಲ್ಲು ಬೇಡ ಅಂತೇಳಿ ಹುಲ್ಲೆಲ್ಲ ಮಿಷಿನಲ್ಲಿ ತೆಗಿತಾ ಇದ್ದಾರೆ. ನೋಡಿ, ಇದೆಲ್ಲ ಅಡಿಕೆ ತೋಟ. ಮತ್ತೆ ಹಾಂ, ಇದರಲ್ಲಿ ಮೆಣಸಿನ ಗಿಡ, ಇದು ಇದೆಲ್ಲ ಇದಕ್ಕೆ ಅಡಿಕೆ ಗಿಡಕ್ಕೆ ಬಿಟ್ಟಿದ್ದಾರೆ. ಅಂದರೆ 2 ಬೆಳೆ ಆಗ್ತದಲ್ಲ, ಒಂದು ಅಡಿಕೆ ಬೆಳೆ ಮತ್ತು ಒಳ್ಳೆ ಮೆಣಸು. ಹಾಂ, ಇದರಲ್ಲಿ ಅಡಿಕೆ ಸಹ ಆಗ್ತದೆ ಒಟ್ಟಿಗೆ, ಒಳ್ಳೆ ಮೆಣಸು, ಪೆಪ್ಪರ್ ಅಲ್ಲ. ಓಕೆ, ಅಲ್ಲೆಲ್ಲ ನೋಡಿ ಅಡಿಕೆ ಮರಕ್ಕೆಲ್ಲ ಎಂತ ಬಳ್ಳಿಯಾಗಿ ಸುತ್ತಿಕೊಂಡಿದೆ, ಅದೆಲ್ಲ ಒಳ್ಳೆ ಮೆಣಸಿದು. ಆ್ಯಂಡ್ ಆಚೆ ತೋಟದಲ್ಲಿ ಹುಲ್ಲು ತೆಗಿತಾ ಇದ್ದಾರೆ. ಆ್ಯಂಡ್ ಇವಾಗ ಹುಲ್ಲು ತೆಗಿತಾರೆ. ಆಚೆ ಒಂದು ಬಾವಿ ಉಂಟು, ಹೋಗುದಾ? ಆದರೆ ಇವರು ಬಾವಿಯಲ್ಲಿ ನೀರಿಲ್ಲ ಅಂತೆ, ಮತ್ತೆಂತಕ್ಕೆ? ಈಗ ಉಂಟಾ? ನೋಡು, ಈಗ ಬಾವಿ ಹತ್ರ ಹೋಗುದಾ? ಸ್ವಲ್ಪ ಹೋಗುವ. ನೋಡಿ ಗೈಸ್, ಇದು ಬಾವಿ. ನೀರು ಕಾಣುದೇ ಇಲ್ಲ, ನೀರೇ ಇಲ್ಲ ಬಾವಿಯಲ್ಲಿ, ನೀರೇ ಇಲ್ಲ ಇಲ್ಲಿ. ಇಲ್ಲಿ ಎಲ್ಲಿ ಉಂಟು ನೀರು? ನಾನು ಇಲ್ಲಿ ಫುಲ್ ಆಗಿ ಬರುದಾ ಬೇಡ ಅಂತ ಹೇಳಿದ್ದೆ. ಈ ಸಲ ಬರಗಾಲ ಬಂದಾಗಿ ನೀರಿಲ್ಲವ, ಬಾವಿಯಲ್ಲಿ ನೀರೇ ಇಲ್ಲ, ಬೇಡ. ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹುಲ್ಲನ್ನೆಲ್ಲ ತೆಗೆದಿದ್ದಾರೆ. ಆ್ಯಂಡ್ ಅಲ್ಲೆಲ್ಲ ಹುಲ್ಲಿದೆ. ಸೊ ಈ ಥರ ಕ್ಲೀನ್ ಮಾಡೋದು ಯಾಕೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಮಳೆ ಬಂದು ನೀರೆಲ್ಲ ಇಲ್ಲಿ ನಿಂತರೆ ಇದು ಅಡಿಕೆ ಮರಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ನೀವು ಅಲ್ಲಿ ಆಚೆ ಎಲ್ಲ ಮಿಷಿನಲ್ಲೇ ಹುಲ್ಲು ತೆಗಿತಾ ಇದ್ದಾರೆ. ಬಿಕಾಸ್ ಅವರಿಗೆ ದನಕ್ಕೆಲ್ಲ ಅದು ಬೇಡ ಅಂತ ಅನಿಸ್ತದೆ ನನಗೆ. ಬಟ್ ಇಲ್ಲಿ ಇವರು ಹುಲ್ಲನ್ನು ಕೈಯಲ್ಲಿ ತೆಗಿತಾ ಇದ್ದಾರೆ, ಬಿಕಾಸ್ ಅದು ದನಕ್ಕೆಲ್ಲ ಬೇಕು. ಇದು ಆ್ಯಕ್ಚುಲಿ ಬೇರೆಯವರ ತೋಟ. ಆ್ಯಂಡ್ ಇಲ್ಲೆಲ್ಲ ಹುಲ್ಲು ನೋಡಿ ನೀವು ಯಾವ ಥರ ತೆಗೆದಿದ್ದಾರೆ ಅಂತ ಹೇಳಿದರೆ ನಿಮಗೆ ಆವಾಗಲೇ ಗೊತ್ತಾಗ್ಬೋದು ಮಿಷಿನಲ್ಲಿ ತೆಗೆದಿದ್ದಾರೆ ಅಂತೇಳಿ. ಮಿಷಿನಲ್ಲಿ ತೆಗೆದ್ರೆ ಹುಲ್ಲು ನಿಮಗೆ ಕರೆಕ್ಟಾಗಿ ಸಿಗೋದಿಲ್ಲ ದನಕ್ಕೆಲ್ಲ ಹಾಕಲಿಕ್ಕೆ. ಹಾಗಾಗಿ ಅವರು ಕೈಯಲ್ಲೇ ತೆಗಿತಾ ಇದ್ದಾರೆ. ನೋಡಿ ಇಲ್ಲಿ ಈ ಥರ ಫುಲ್ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ಇವರ ತೋಟ ಹೀಗೆ ಕಾಣಿಸ್ತಾ ಇದೆ.
ಅದ್ಯಾಕೆ ಅಲ್ಲಿ ರಾಶಿ ಮಾಡಿಟ್ಟದು? ಮನೆಗೆ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದಲ್ಲ, ಇಲ್ಲಿಯೇ ಸುಲಿದು ಇಲ್ಲಿಯೇ ಇಡುದು, ಮತ್ತೆ ಅದರ ಬುಡಕ್ಕೆ ಹಾಕುದು ಅದನ್ನು. ಹಾಗೆ ಇಷ್ಟು ಒಳ್ಳೇದುಂಟು. ಅದು ಯಾಕೆ ಗೊತ್ತುಂಟಾ, ಅಡಿಕೆ ಗಿಡದ ಇಡೆಯಲ್ಲಿ ಇದನ್ನಿಟ್ರೆ ಇದು ಬಾವಲಿ ಬರ್ತದಲ್ಲ, ಇದಕ್ಕೆ ಬಂದು ಇದನ್ನೇ ತಿಂತದೆ. ಇಲ್ಲ ಇದನ್ನ ನಮ್ಮ ಅಡಿಕೆ ಕೊಂಡೋಗಿ ಎಲ್ಲೆಲ್ಲಿ ಆಗ್ತದೆ. ಅದಕ್ಕೆ ಇದೀಗ ನನಗೆ ಇಟ್ರೆ ಅದು ನಿಂಗೆ ಆಯ್ತಾ. ನೋಡಿ ಎಷ್ಟು ಬೇರೆಳೆ ಉಂಟು, ನೋಡಿ ತುಂಬ ಉಂಟು. ನೆಕ್ಸ್ಟ್ ಪೇರಳೆ ಆಗ್ತದೆ. ಪೇರಳೆ ಗಿಡವನ್ನು ಎಲ್ಲರೂ ನೆಡ್ಲಿ, ಯಾಕೆ ಗೊತ್ತುಂಟ, ಮತ್ತೆ ನಮ್ಮ ಅಡಿಕೆವನ್ನು ಯಾರ್ಯಾರ ಮನೆಗೆ ಕೊಂಡೋಗುದಿಲ್ಲ. ಇದು ನವಿಲು ನೋಡು, ಬಾಳೆಗೊನೆಯನ್ನು ತಿಂದು ಹಾಕಿದೆ ನವಿಲು. ಎಲ್ಲ ತುಂಡು ಮಾಡಿ ಹಾಕಿದೆ. ಈಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ನೋಡಿ ಈ ಹುಲ್ಲಿನ ಮಧ್ಯೆ ನೋಡಿ, ಅಲ್ಲಿ ನೋಡು, ಅದಕ್ಕೆಲ್ಲ ಮದ್ದು ಬಿಡ್ಲಿಕ್ಕೆ ಉಂಟು, ಇನ್ನು ಮಳೆ ಬರಬೇಕು. ಅಡಿಕೆ ತೋಟ ಇನ್ನು ಅಡಿಕೆ ಆಗ್ಬೇಕಷ್ಟೇ ಅಲ್ಲ? ಅಡಿಕೆ ಆಗಿದೆ, ಅದಕ್ಕಿನ್ನು ಮದ್ದೆಲ್ಲ ಬಿಡ್ಲಿಕ್ಕೆ ಉಂಟು. ಮತ್ತೆ ಹಣ್ಣಾಗುದು ಯಾವಾಗ ಗೊತ್ತುಂಟು, ಅಕ್ಟೋಬರ್ ನಂತರ ಹಣ್ಣಾಗುದು ತೆಗಿಲಿಕ್ಕೆಲ್ಲ. ಈಗ ಇಲ್ಲ ನೋಡಿ, ಈಗ ಕಾಯಿ ಮಾತ್ರ ನೋಡಿ. ಈಗ ಹೀಗೆ ಪೇರಳೆ ಮರ ಎಲ್ಲ ನೆಡ್ಬೇಕು ಅಲ್ಲಿ ಅಲ್ಲಿ. ಆಗ ಬಂದ ಪಕ್ಷಿ ಎಲ್ಲ ಪೇರಳದಿಂದ ಇರ್ತದೆ. ಬಾವಲಿ ಇದಕ್ಕೆ ಬರ್ತದೆ. ಬಾವಲಿಗೆ ಐಡಿಯಾ ನೋಡಿ. ಇಷ್ಟು ಪೇರಳೆ ಎಲ್ಲ ಆಗಿದೆ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.